ಬೆಳಗ್ಗೆಯಿಂದ ಹಿಂಗೆ ಕೂತಿದ್ದೀಯಮ್ಮ. ನೋಡು, ಯಾರೋ ನಿಂಗೆ ಮೋಸ ಮಾಡಿರ್ಬೋದು, ಆದ್ರೆ ನೀನ್ ಯಾರಿಗೂ ಮೋಸ ಮಾಡಿಲ್ವಲ್ಲ, ಅದು ಮುಖ್ಯ. ಅವನೊಬ್ಬ ಲೋಫರ್, ಅಯೋಗ್ಯ, ಅವನು ನಿಂಗೆ ದ್ರೋಹ ಮಾಡ್ದ, ನೀನ್ ಯಾಕೆ ಚಿಂತೆ ಮಾಡ್ತೀಯ? ಕಾಫಿ ಮಾಡಿಟ್ಟಿದ್ದೀನಿ, ತಿಂಡಿನೂ ರೆಡಿ ಇದೆ. ಮೊದಲು ಹಲ್ಲುಜ್ಜಿ ಮುಖ ತೊಳ್ಕೊ, ಆಮೇಲೆ ತಿಂಡಿ ತಿನ್ನುವಂತೆ. ಕಾಲೇಜ್ಗೆ ಆಮೇಲೆ ಹೋಗು. ಇಲ್ಲಪ್ಪ, ನಂಗೆ ಹಸಿವಾಗ್ತಿಲ್ಲ, ಕಾಲೇಜ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಮಗಳೇ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಮನೇಲಿದ್ರೆ 108 ಯೋಚನೆ ಬರುತ್ತೆ. ಕಾಲೇಜ್ಗೆ ಹೋಗು, ಆಫೀಸ್ಗೆ ಹೋಗು. ಪ್ಲೀಸ್ ಅಪ್ಪ, ನನ್ಗೆ ಯಾವುದಕ್ಕೂ ಆಸಕ್ತಿ ಇಲ್ಲ. ನನ್ನ ಪಾಡಿಗಿರೋದಕ್ಕೆ ಬಿಡು, ನಾನು ಎಲ್ಗೂ ಹೋಗಲ್ಲ. ಹಿಂಗಂದ್ರೆ ಹೆಂಗೆ ಮಗಳೇ? ಪ್ರಪೋಸ್ ಮಾಡಿದ್ದಕ್ಕೆ ಸಿಟ್ ಮಾಡ್ಕೊಂಡ್ಲ ಹುಡುಗಿ. ಅದನ್ನಾದ್ರೂ ಹೇಳ್ಬೋದಿತ್ತಲ್ಲ. ಫೋನೇ ಸ್ವಿಚ್ ಆಫ್ ಮಾಡೋದ? ಅಷ್ಟೊಂದು ಸಿಟ್ಟು ಬಂದಿದ್ಯಾ? ಸಿಟ್ಟು ಬಂದಿದ್ರೆ ಪ್ರಪೋಸ್ ಮಾಡ್ತಿದ್ದಾಗೆ ತೋರಿಸ್ಕೋಬೇಕಾಗಿತ್ತಲ್ವಾ? ಅಲ್ಲಿ ಕೂಲಾಗಿದ್ಲಲ್ಲ, ಮತ್ತ್ಯಾಕೆ ಫೋನ್ ಆಫ್? ಏನಿದ್ದರೂ